ನೀಡಲೇಬೇಕು 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 ಮನೆಯಲ್ಲಿರೋ ಎಲ್ಲ ಸಾಮಾನುಗಳು ಪಟ್ಟ ಕೊಟ್ಟಿದ್ರಿ ಎಷ್ಟಾಗ್ಯಾವ 14,700 ಮೇಲೆ ನಾವು ಕೊಟ್ಟಿವಿ. ರಿಜಿಸ್ಟ್ರೇಷನ್ 900 ಮಾತ್ರ ಆಗ್ಯಾವ ಅಷ್ಟೇ. ಅವಾಗ ನಾವು ಲಾಸ್ಟ್ಗೆ ಮಾಡಿದ್ವು ಅಷ್ಟೇ. ಜನವರಿ ಫೆಬ್ರವರಿಯಲ್ಲಿ ಮಾಡಿದ್ದು ಮಾತ್ರ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಕೊಳಚೆ ನಿರ್ಮೂಲನಾ ಮಂಡಳಿ ಏನಿದೆನೋ ಆ ಮಂಡಳಿಯಲ್ಲಿ ಬಳ್ಳಾರಿ ನಗರದಲ್ಲಿ 1160 ಮನೆಗಳು ಸ್ಯಾಂಕ್ಷನ್ ಆದರೆ ಅದರಲ್ಲಿ 860 ಮನೆಗಳೇನೋ ಮುಗಿಸಿದ್ದಾರೆ. ಇನ್ನು 200 ಮನೆಗಳು ಪೆಂಡಿಂಗ್ ಇದ್ದಾವೆ. ಅದನ್ನು ಆದಷ್ಟು ಡಿಸೆಂಬರಲ್ಲಿ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ ಈಗ ಪಾಪ ಈ ಅಮೌಂಟ್ ಡಿಗಳು ಕಟ್ಟಿ ಅವರು ಮನೆಗಳನ್ನ ತೆಗೆದುಕೊಂಡು ಬಿಟ್ಟು ಹೊರಗಡೆ ಹಾಕಿರ್ತಾರೆ, ಗುಡಿಸಲುಗಳನ್ನ ತೆಗೆದು ಪಾಪ ಹೊರಗಡೆ ನೆರಳಿಲ್ದಂಗೆ ಹಂಗೆ ಇರ್ತಾರೆ, ಮನೆ ಜಲ್ದಿ ಆಗಿಬಿಡುತ್ತೇನೋ ಅಂತೇಳಿ. ಬಟ್ ಇವರು ಮನೆಗಳನ್ನ ಜಲ್ದಿ ಕಂಪ್ಲೀಟ್ ಮಾಡ್ತಾ ಇಲ್ಲ. ಈ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ ಪಾಪ, ಅನ್ಎಜುಕೇಟೆಡ್ ಅಂದರೆ ಸ್ವಲ್ಪ ಓದು ಇರಲ್ಲ ಅವ್ರಿಗೆ. ಅಂಥವ್ರಿಗೆ ಏನು ಮಾಡಿಬಿಡ್ತಾ ಇದ್ದಾರೆ, ಇಲ್ಲ ನಮಗೆ ಸ್ಯಾಂಕ್ಷನ್ ಆಗಿದ್ದಿಷ್ಟೇ, ನೀವು ಇನ್ನೂ ಸ್ವಲ್ಪ ಕೈಯಲ್ಲಿ ಹಾಕಿದರೆ ಮಾತ್ರ ಮನೆ ಕಂಪ್ಲೀಟ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ಸಿಮೆಂಟ್ ತರಿಸೋದು, ಬೇರೆ ಬೇರೆ ಎಳ್ಳು ತರಿಸೋದು, ಮತ್ತು ರಾಡ್ಸು ತರಿಸೋದು RCC ಹಾಕಲಿಕ್ಕೆ, ಇವೆಲ್ಲ ಆಗ್ತಾಯಿದ್ದವು ಬಳ್ಳಾರಿಯಲ್ಲಿ ಪಾಪ. ಆದರೂ ಕೂಡ ಅವರು ಸಹಿಸಿ ಅದನ್ನು ಹೆಂಗೋ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಈಗ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ, 2022ನಲ್ಲಿ 23rd ಫೆಬ್ರವರಿ 2019ನಲ್ಲಿ ಅಂದರೆ 2019ರಲ್ಲಿ ಕಟ್ಟಿದ್ದಂಥ ಡಿಗೆ ಇಲ್ಲಿವರೆಗೆ ಮನೆ ಮಾಡಿಲ್ಲ, ಹಂಗೆ ಇದೆ. ಮತ್ತು 22ರಲ್ಲಿ ಕೆಲವೊಂದು ಕಟ್ಟಿದ್ದಾರೆ ಡಿಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.